ಹುಡುಗಿ ಕಾಲಿಗೆ ಬಿದ್ದುಬಿಟ್ನಲ್ಲ ಇವನು, ಶರಣಾಗ್ಬಿಟ್ಟ. ಇವನು ನೋಡಿದ್ರೆ ಗುಣ ತಮ್ಮ ಅಂತ ಯಾವನಾದ್ರೂ ನಂಬ್ತಾನ? ಎತ್ತು ನಮ್ಮಮ್ಮನ ಹುಟ್ಟಿಲಿ ಕೊನೆ ಮಗ ಆಗಿ ಏನು ಅಂತ ಹುಟ್ಕೊಂಡು ಕಿಸಿಯೋದು ನೋಡು. ಇವನನ್ನು ತುಂಬ ಪಾಪದವು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಆದರೆ ಆಗಲೇ ಹುಡುಗಿನ ಇಂಪ್ರೆಸ್ ಮಾಡೋಕೆ ನೋಡ್ತಿದ್ದಾನೆ. ಇವನು ಹೆಂಡತಿ ಗುಲಾಮ ಆಗೋದು ಗ್ಯಾರಂಟಿ ಅನಿಸುತ್ತೆ. ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ಸರ್ ಇದೇನಿದು? ಈ ಮನೇಲೇನು ಗಂಡಸರು ತುಂಬ ಡಮ್ಮಿ ಆಗಿಬಿಟ್ಟಿದಾರಲ್ಲ. ಇಬ್ಬರು ಅಡುಗೆ ಮನೆಗೆ ಹೋಗಿ ಅರ್ಧ ದಿನ ಆಯಿತು, ಇನ್ನೂ ಪತ್ತೆ ಇಲ್ಲ. ಇಲ್ಲಿ ನೋಡಿದ್ರೆ ಹೆಂಗಸರು ಹರಟೆ ಹೊಡಿತಾ ಕೂತ್ಕೊಂಡಿದ್ದಾರೆ. ಅಣ್ಣ, ನಿಮ್ಗೊಂದು ವಿಷಯ ಗೊತ್ತಾ? ಏನೋ? ನೆನ್ನೆ ನಾನು ಮುನೇಶ್ವರ ಗುಡಿಗೆ ಹೋಗಿದ್ನಾ, ಅಲ್ಲಿ ವಿಕ್ರಾಂತ್ ಗ್ರೂಪ್ನ ಹುಡುಗರು ನನ್ನ ಹೊಡೆಗೆ ಬಂದಿದ್ರಣ್ಣ. ನಿನ್ನನ್ನು ಹೊಡೆಯೋದಕ್ಕೆ? ಹ್ಞೂ. ಯಾಕೆ ಅಣ್ಣ, ನಾನು ನಿಮಗೆ ಪ್ರಶಸ್ತಿ ಪ್ರದಾನ ಮಾಡಿಸಿದ್ನಲ್ಲ, ಅಲ್ಲಿ ನಿಮಗೆ ಘನತೆ ಗೌರವ ಹೆಚ್ಚಾಯ್ತಲ್ಲ, ಆ ಹೊಟ್ಟೆ ಕಿಚ್ಚಿಗೆ ನನ್ನ ಮಕ್ಕಳು ಗುಂಪು ಕಟ್ಕೊಂಡು ನನ್ನನ್ನು ಹೊಡೆಗೆ ಬಂದ್ಬಿಟ್ರಣ್ಣ. ನೀನೇನು ಕೈಗೆ ಬಳೆ ತೊಟ್ಕೊಂಡಿದ್ದೀನೋ? 2 ಬಾರಿಸ್ಬೇಕಿತ್ತು ತಾನೇ? ನನಗೊಂದ್ಸಲಿ ಜೀವನೇ ಬಾಯಿ ಬಂದಂಗೆ ಆಗೋಯ್ತಣ್ಣ. ಏಯ್, ಗಂಡಸಲ್ವೇನ ನೀನು? ಗಂಡಸ್ತರ ಬದುಕೋ. ಮಾಡೋ ಕೆಲಸ ಎಲ್ಲ ಬಿಟ್ಟು ಹೆಂಗಸರು ಮಾಡೋ ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಹಿಂಗೆ ಆಗೋದು. ನಂಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ. ಶ್ಯಾಮ್ ಚಿಕ್ಕಪ್ಪ ರವಿ ಮಾವ ಒಳ್ಳೆತನ ನೋಡಿ ಪಾವಂಗೆ ತಡ್ಕೊಳಕ್ ಆಗ್ತಿಲ್ಲ. ಈಗ ಬಕ್ರ ರಂಗ ಆಗಿದ್ದಾನೆ. ಅಲ್ಲಣ್ಣ, ನಾನು ಇಲ್ಲಿ ಅಡುಗೆ ಮನೆ ಹುಚ್ಚಬಾಯಿ, ನನ್ನ ಮುಂದೆ ಹೆಂಡತಿ ಜುಟ್ಟು ಹಿಡಿತಾರ ನಾಟಕ ಮಾಡಿ ಮನೇಲಿ ಸೌಟ್ ಹಿಡಿತೀಯ. ನನ್ಗೆ ಗೊತ್ತಿಲ್ವಾ ನಿಮ್ಮೆಲ್ಲರ? ನೀನು ಬಂಡವಾಳ. ಅಯ್ಯೋ ಅಣ್ಣ, ನಿಜವಾಗ್ಲು ನನ್ನನೆಗೂ 10-12 ಜನ ನಾನು ಗುಂಪು ಕಟ್ಕೊಂಡು ಹೊಡೆಯಕ್ಕೆ ಬಂದಿದ್ರಣ್ಣ. ಏಯ್ ಹಾಗೆಲ್ಲ ಸುಮ್ಮನೆ ಬೊಗಳೆ ಬಿಡ್ಬೇಡ. ಎಲ್ಲ ಕಣ್ಣಲ್ಲಿ ನೋಡೋಕೆ ಆಗ್ತಿಲ್ಲ, ಇನ್ನು ಬಾಯಲ್ಲಿ ತಿನ್ಬೇಕಲ್ಲಪ್ಪ. ಶಕ್ತಿ, ಸ್ವೀಟ್ ತಗೋಪ್ಪ. ಥ್ಯಾಂಕ್ ಯು. ನಿಮಗೆಲ್ಲ ಕೊಟ್ಟ ಮೇಲೆ ನಿಮಗೆ ತಗೊಳ್ಳಿ ಸರ್. ಅಯ್ಯೋ ಬೇಡ, ಪರವಾಗಿಲ್ಲ. ದಯಮಾಡಿ ತಗೊಳ್ಳಿ ಸರ್. ಏ ತಗೊಳ್ಳೋ, ತಿನ್ನೋ. ಅಯ್ಯೋ ಅಣ್ಣ, ನಾನು ನಿಮ್ಮನ್ನು ಬಿಟ್ಟು ಏ ತಿನ್ನೋ, ಪರವಾಗಿಲ್ಲ, ಬಸ್ ಬೇರೆ ನಿಲ್ಸಿಲ್ಲ ಅಂತೀಯ. ಶ್ರಮಣವ್ರೆ, ನೀವು ಕೂತ್ಕೊಳ್ಳಿ. ನನಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸಾ? ಯಾಕೆ? ಮನಸಾರೆ ಹೇಳ್ತೀನಿ ಸರ್, ನನಗೆ ತುಂಬ ಸಂತೋಷ ಆಯಿತು ಸರ್. ನಾನು ನನ್ನ ಮಗಳನ್ನ ಅವಳು ಚಿಕ್ಕಂದಿದ್ಲೂ ತುಂಬ ಪರಿಶ್ರಮ ಹಾಕಿ ಚೆನ್ನಾಗಿ ಬೆಳೆಸಿದ್ದೀನಿ ಸರ್. ಅವಳಿಗೆ ಎಲ್ಲದರಲ್ಲೂ ಉತ್ತಮವಾದ್ದೇ ಸಿಗಬೇಕು ಅಂತ ತುಂಬ ಶ್ರಮ ಹಾಕಿದ್ದೀನಿ. ಮಗಳ ಮದುವೆ ಬಗ್ಗೆ ಯಾವತ್ತೂ ಯೋಚನೆ ಮಾಡಲಿಲ್ಲ. ಅವಳು ಚೆನ್ನಾಗಿ ಓದಬೇಕು, ಎತ್ತರಕ್ಕೆ ಬೆಳಿಬೇಕು, ಒಳ್ಳೆ ಪೊಸಿಷನ್ಗೆ ಬರಬೇಕು ಅಂತ ಅಷ್ಟೇ ನಾನು ಯೋಚನೆ ಮಾಡಿದ್ದು. ನಮ್ಮ ಜನನಿ ವಿಚಾರದಲ್ಲಿ ಅವಳು ಯಾವುದೇ ತೀರ್ಮಾನ ತಗೋಬೇಕಾದ್ರು ಒಂದು ಸತಿ ಅಲ್ಲ, 1000 ಸತಿ ಯೋಚನೆ ಮಾಡಿದ್ದೀನಿ. ವಾಸ್ತವದಲ್ಲಿ ಇದೇ ಮೊದಲನೇ ಸಲಿ ಅವಳು ಮದುವೆ ವಿಚಾರದಲ್ಲಿ ನಾನು ತುಂಬ ಬೇಗ ತೀರ್ಮಾನ ತಗೊಂಡ್ಬಿಟ್ಟಿದ್ದೀನಿ. ನೀವು ಮೊದಲನೇ ಸಲ ಬಂದ್ರಲ್ಲ, ಆಗ ನಮ್ಮಲ್ಲಿ ಎಲ್ಲರೂ ವಿರೋಧಿಸಿದ್ರು. ಭಾವ, ಆ ಮಾತೆಲ್ಲ ಈಗ ಯಾಕೆ? ಇಲ್ಲ ಬಾವ, ನಾನು ಎಂಥ ಒಳ್ಳೆ ತೀರ್ಮಾನ ತಗೊಂಡಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಸರ್. ಮುಕ್ತವಾಗಿ ಹೇಳೋದಾದ್ರೆ, ನಾನು ತುಂಬ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವನು ಸರ್. ಆದರೆ ಇವತ್ತು
ಆಸ್ತಿ ಪಾಸ್ತಿನೂ ಇಲ್ಲ, ಒಳ್ಳೆ ದುಡಿಮೆನೂ ಇಲ್ಲ ಸರ್. ಅವ ಸುಮ್ಮನೆ ರೀ ಆಯ್ತು. ಇರ್ಲಿ ಬಿಡಿ, ಪಾಪ ಅವರು ಅವ್ರ ಮನಸ್ಸಲ್ಲಿರೋದನ್ನೇನು ಹೇಳ್ಕೊಳ್ತಿದ್ದಾರೆ. ಇಂಥ ಒಂದು ಒಳ್ಳೆ ಸಂಬಂಧ ಸಿಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಸರ್. ನಮ್ಮ ಜನನಿ ತುಂಬ ಚೆನ್ನಾಗಿ ಬೆಳೀತಾಳೆ, ಒಳ್ಳೆ ಎತ್ತರಕ್ಕೆ ಇರ್ತಾಳೆ ಅಂತ ತುಂಬ ನಂಬಿಕೆ ಇತ್ತು. ಆದರೆ ಆ ನಂಬಿಕೆ ತಮ್ಮಿಂದ ನಿಜವಾಯಿತು ಸರ್. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಸರ್. ನಾನು ತುಂಬ ಸಂತೋಷವಾಗಿದ್ದೀನಿ ಸರ್. ಧನ್ಯವಾದ ಸರ್, ಧನ್ಯವಾದ ಸರ್. ಏನು ಶಾಮಣ್ಣ ನೀವು ಥ್ಯಾಂಕ್ಸು ಗಿಂಗ್ಸು ಹೇಳ್ಕೊಂಡು, ಒಳ್ಳೇದಾಗ್ತಿದೆ ತಾನೇ, ಸಾಕು ಬಿಡಿ, ನಾವು ಮುಂದಿನ ಕೆಲಸ ನೋಡೋಣ. ಮೊದಲಿಂದಲೂ ಸರ್ ಇವ್ರು ಯಾರಿಗೂ ನಂಬಿಕೆ ಇರಲಿಲ್ಲ. ಇಂಥ ಒಳ್ಳೆ ಸಂಬಂಧ, ದೊಡ್ಡ ಸಂಬಂಧ ತಂತಾನೆ ಹೇಗೋದು ಬಂತು ಅಂತ ಮನಸ್ಸಲ್ಲಿ ಏನೋ ಒಂಥರ ಗೊಂದಲ, ಸಂದೇಹ ಎಲ್ಲ ಇತ್ತು. ಅಲ್ಲೋ ಸುಮತಿ, ಯಾಕೆ ಇಷ್ಟೊಂದು ಅವಸರ ನಿನಗೆ ಜನನಿ ಮದುವೆ ವಿಚಾರದಲ್ಲಿ ಅಂತ ಇವರೆಲ್ಲರೂ ನನ್ನ ಕೇಳ್ತಿದ್ರು. ಅಷ್ಟೇ ಯಾಕೆ, ನನ್ನ ಮಗಳಿಗೂ ಇಷ್ಟ ಇರಲಿಲ್ಲ ಮೊದಲು. ಆದರೆ ಮೊದಲನೇ ದಿವಸದಿಂದ ಈ ಹೊತ್ತಿನವರೆಗೂ ತುಂಬ ತೀವ್ರವಾಗಿ ನಂಬ್ಕೊಂಡಿದ್ದವನು ನಾನೊಬ್ಬನೇ ಸರ್. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರಿಗೂ ಅರ್ಥವಾಯಿತು. ಬೀಗರು ಎಲ್ಲರ ಮನೆಗೂ ನಾವು ಲಗ್ನ ಪತ್ರಿಕೆ ಕೊಟ್ಕೊಂಡು ಬಂದ್ವಲ್ಲ, ಆಗೆಲ್ಲರಿಗೂ ಸಮಾಧಾನವಾಯಿತು. ನಿಜವಾಗಿಯೂ ಮನಸಾರೆ ಹೇಳ್ತಿದ್ದೀನಿ ಸರ್, ನಾನೇ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ನಿಮ್ಮ ಕುಟುಂಬಕ್ಕೆ ಬಂದಂಥ ಎಲ್ಲ ಸೊಸೆಯಂದರು ಸಾಧಾರಣ ಮಟ್ಟದಿಂದ ಬಂದವರು ಅಂತ ಕೇಳಿದ್ದೆ. ಆದರೆ ಒಬ್ಬೊಬ್ಬರನ್ನು ಹೋಗಿ ಭೇಟಿ ಮಾಡಿದ್ಮೇಲೆ ಅವರು ಓದು, ಅವ್ರು ಮಾಡಿದ ಸಾಧನೆ ಇದೆಲ್ಲ ತಿಳ್ಕೊಂಡಾದ್ಮೇಲೆ ತುಂಬ ಹೆಮ್ಮೆ ಅನ್ನಿಸ್ತು ಸರ್. ಹೆಣ್ಮಕ್ಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀರಿ ಸರ್. ನಿಜವಾಗಿಯೂ ದೊಡ್ಡವರು ಸರ್ ನೀವು. ಹೆಣ್ಣು ಮಕ್ಕಳಿಗೆ ಇಷ್ಟು ಪ್ರೋತ್ಸಾಹ ಮಾಡ್ತಿದ್ದೀರಲ್ಲ, ದೊಡ್ಡ ವಿಷಯ ಸರ್. ನೀವು ಹೇಳಿದ್ದು ಸರಿ ಸರ್. ಈ ಜಾತಕ ಜ್ಯೋತಿಷ್ಯ ನಿಜವಾಗಿಯೂ ಇದರಲ್ಲೇನಿಲ್ಲ. ಹೌದು, ಮೊದಲು ನಮಗೂ ಒಂದು ಅನುಮಾನ ಇತ್ತು. ಆದರೆ ಯಾವಾಗ ನಾವೆಲ್ಲ ನಿಮ್ಮ ಮನೆಗೆ ಬಂದು ನೋಡಿದ್ವಿ, ಆವಾಗ ನಂಬಿಕೆ ಬಂತು. ಎಷ್ಟು ಒಳ್ಳೆ ಹುಡುಗ, ಎಂಥ ಒಳ್ಳೆ ಕುಟುಂಬ. ನೀವೆಲ್ಲ ಸಿಗೋದಕ್ಕೆ ನಾವು ಅದೃಷ್ಟ ಮಾಡಿದ್ವಿ. ನಾವೇ ಹುಡುಕಿದ್ರು ಈ ಥರ ಸಂಬಂಧ ನಮಗೆ ಸಿಗ್ತಾ ಇರಲಿಲ್ಲ. ನಮ್ಮನ್ನೊಂದು ಚಿಂತಂತ ಗುಣ, ಅದಕ್ಕೆ ಗುಣಶೇಖರ ಅಂತ ಹೆಸರಿಟ್ಟಿರೋದು.